ಗೃಹಲಕ್ಷ್ಮಿ ಯೋಜನೆಯ 3 ಕಂತಿನ ಹಣ ನಿಮ್ಮ ಖಾತೆಗೆ ಬರಲಿದೆ. ಡೇಟ್ ಫಿಕ್ಸ್ ಆಯಿತು. ಅದೇ ರೀತಿ LPG ಗ್ಯಾಸ್ ಸಿಲಿಂಡರ್ ಬಳಸ್ತಾ ಇದ್ರೆ ಈ ಒಂದು ಡಿಸೆಂಬರ್ ತಿಂಗಳಿಂದ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಿದೆ ಅಂತಾನೆ ಹೇಳ್ಬೋದು. ತುಂಬ ಜನ ಏರಿಕೆ ಅಂತಾನು ಹೇಳ್ತಾ ಇದೆ. ನಿಮಗಾಗಿ ಬಂದಿದೆ ಒಂದು ಗೌರ್ಮೆಂಟಿಂದನೇ ಅಪ್ಡೇಟ್. ಹಾಗೂ ರೇಷನ್ ಕಾರ್ಡ್ ನೀವು ಬಳಸ್ತಾ ಇದ್ರೆ ನಿಮ್ಮ ಮನೆ ಬಾಗಿಲಿಗೆ ರೇಷನ್ ಬರ್ತಾ ಇದೆ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರಾ, ಶಾಲೆಗೆ ಹೋಗ್ತಾ ಇದ್ದಾರಾ, ನಿಮಗೂ ಸಹ 10,000 ರೂಪಾಯಿಂದ ಹಿಡಿದು 1 ಲಕ್ಷವರೆಗೂ ಸಹ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಅದೇ ರೀತಿ ಇಂದಿರಾ ಕಿಟ್ ಯಾವಾಗಿಂದ ಶುರು, ಏನೆಲ್ಲ ಅದರಲ್ಲಿ ಬರುತ್ತೆ, ಯಾವ ಥರ ಎಲ್ಲ ಇರುತ್ತೆ ಅಂತ ಕಂಪ್ಲೀಟ್ ಅಪ್ಡೇಟ್ ನೋಡೋಣ. ನಿಮ್ಮ ಆಸ್ತಿ ಏನಾದರೂ ಬೆಂಗಳೂರಲ್ಲಿದೆಯಾ, ಈ ಖಾತಾ ಆಗ್ತಾ ಇಲ್ವಾ, ಕೇವಲ 15 ದಿನದಲ್ಲಿ ಈ ಖಾತಾ ಮಾಡ್ಬೋದು. ಹೇಗೆ ಬನ್ನಿ ಪೂರ್ತಿ ವಿಡಿಯೋ ನೋಡೋಣ ಕೊನೆವರೆಗೂ. ತುಂಬಾ ಹೊಸ ನಿಯಮಗಳು, ಹೊಸ ಯೋಜನೆಗಳು, ನಾಳೆ ಏನೆಲ್ಲ ಹೊಸ ಅಪ್ಡೇಟ್ ಬರುತ್ತೆ ಎಲ್ಲ ನಾವು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಅದೇ ರೀತಿ ವಿಡಿಯೋನ ಲೈಕ್ ಮಾಡಿ. ನಿಮಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಆದರೂ ಬಂದಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ. ನಿಮಗೂ ಸಹ ನಾವು ಕಂಪ್ಲೀಟ್ ಅಪ್ಡೇಟ್ ಕೊಡ್ತೇವೆ, ಯಾಕೆ ಬಂದಿಲ್ಲ, ಹೇಗೆ ಬರುತ್ತೆ, ಯಾವಾಗ ಬರುತ್ತೆ ಅಂತ. ಬನ್ನಿ ಈಗ ಮೊದಲನೇ ಸುದ್ದಿಯನ್ನು ನೋಡೋಣ. ರಾಜ್ಯ ಸರ್ಕಾರದಿಂದ ಮಕ್ಕಳಿಗೆ 1 ಲಕ್ಷದವರೆಗೂ ಸಹ ಪ್ರೋತ್ಸಾಹಧನ ಕೊಡ್ತಾ ಇದ್ದಾರೆ. ಈಗಲೇ ಅರ್ಜಿಯನ್ನು ಸಲ್ಲಿಸಿ. ಹೌದು, ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಅಧಿಸೂಚಿತ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅರ್ಚಕರು, ಹೌದು ಅರ್ಚಕರು ನೌಕರರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ 2024-25 ಸಾಲಿಗೆ ಪ್ರೋತ್ಸಾಹಧನವನ್ನು ನೀಡಲು ಮುಂದಾಗಿದ್ದಾರೆ. ಈ ಮೂಲಕ ಧಾರ್ಮಿಕ ಸೇವೆಯಲ್ಲಿರುವ ಕುಟುಂಬಕ್ಕೆ ಶಕ್ತಿ ತುಂಬುವ ಅವರ ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನು ಬೆನ್ನೆಲುಬಾಗಲು ಸರ್ಕಾರದಿಂದ ಈ ಒಂದು ಮಹತ್ವವಾದಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಗುಡ್ ನ್ಯೂಸ್ ಬಂದಿದೆ. PUC, ITI, ಡಿಪ್ಲೊಮಾ ಓದುವವರಿಗೆ 5,000 ರೂಪಾಯಿ ಸಿಗ್ತಾ ಇದೆ. ಪದವಿ ಶಿಕ್ಷಣ ಪಡೆಯುತ್ತವರಿಗೆ 7,000 ರೂಪಾಯಿ ಸಿಗುತ್ತೆ. ಸ್ನಾತಕೋತ್ತರ ಪದವಿ ಪಡೆಯುತ್ತಿರುವವರಿಗೆ 15,000 ರೂಪಾಯಿ ಸಹಾಯಧನ ಸಹಿತ ಸಿಗ್ತಾ ಇದೆ. ಅದೇ ರೀತಿ ಯಾರೆಲ್ಲ ಇಂಜಿನಿಯರಿಂಗ್ ಪಡಿತಾ ಇದ್ದಾರೆ, ವೈದ್ಯಕೀಯ ಶಿಕ್ಷಣವನ್ನು ಪಡೀತಿದ್ದಾರೆ ಅಂಥವ್ರಿಗೆ 25,000 ರೂಪಾಯಿ ಬರುತ್ತೆ. ಹಾಗೂ ಡೆಂಟಲ್ ಓದುವವ್ರಿಗೆ 50,000 ರೂಪಾಯಿ ಬರುತ್ತೆ. ವಿದೇಶ ವ್ಯಾಸಂಗ ಮಾಡುವವರಿಗೆ 1 ಲಕ್ಷ ರೂಪಾಯಿವರೆಗೂ ಸಹ ನಿಮಗೆ ಸಿಗ್ತಾ ಇದೆ. ಅರ್ಜಿ ಸಲ್ಲಿಸಲು ಡಿಸೆಂಬರ್ 31 ಕೊನೆಯ ದಿನಾಂಕವಾಗಿರುತ್ತದೆ. ನೀವು ಸಹ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಸಹ ಅರ್ಜಿಯನ್ನು ಸಲ್ಲಿಸಬಹುದು. ರೈತರ ಮಕ್ಕಳಿಗೂ ಸಿಗಲಿದೆ 2,500 ರೂಪಾಯಿಂದ 11,000 ರೂಪಾಯಿವರೆಗೂ ಸಹ ಸ್ಕಾಲರ್ಶಿಪ್. ಹೌದು, ಕರ್ನಾಟಕದ ಅನ್ನದಾತ ರೈತರ ಮಕ್ಕಳು ಉನ್ನತ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಸರ್ಕಾರವು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ನೀವು ಸಹ ರೈತರ ಮಕ್ಕಳಾಗಿದ್ದರೆ 8ನೇ ತರಗತಿಯಿಂದ ಡಿಗ್ರಿ PG ವರೆಗೂ ಸಹ ಓದುತ್ತಿದ್ದರೆ ನಿಮಗೆ ಸರ್ಕಾರದಿಂದ ನೇರವಾಗಿ ಬ್ಯಾಂಕ್ ಖಾತೆಗೆ ಹಣ ಬರುತ್ತೆ. ಹೌದು ವಿದ್ಯಾರ್ಥಿಗಳೇ, ಯಾವ ಥರ ಅರ್ಜಿ ಸಲ್ಲಿಸಬೇಕಂದ್ರೆ ನೀವು ಕರ್ನಾಟಕದಲ್ಲಿ ಓದುತ್ತಿದ್ದರೆ SSP ಕಡ್ಡಾಯವಾಗಿ ಹಾಕಿ, ಏಕೆಂದರೆ ಇದು ನಿಮ್ಮ ಕಾಲೇಜ್ ಫೀಸ್ ಕಡಿಮೆ ಮಾಡುತ್ತೆ. ಜೊತೆಗೆ ನಿಮ್ಮ ಆದಷ್ಟು ಪರೀಕ್ಷಿಸಲು NSPಗೂ ಅರ್ಜಿಯನ್ನು ಹಾಕ್ಬೋದು. 2ರಲ್ಲಿ 1 ಗ್ಯಾರಂಟಿ ಆದರೂ ನಿಮಗೆ ಸಿಕ್ಕೇ ಸಿಗುತ್ತೆ. ಜೊತೆಗೆ ನಿಮಗೂ ಸಹಿತ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ನಿಮಗೂ ಸಹಿತ 11,000 ರೂಪಾಯಿವರೆಗೂ ಸಹಿತ ಸ್ಕಾಲರ್ಶಿಪ್ ರೈತ ಮಕ್ಕಳಿಗೆ ಸಿಗ್ತಾ ಇದೆ. ಹೌದು, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ. ಹಾಗೂ ಸಬ್ಸ್ಕ್ರೈಬ್ ಆಗಿ. ನೀವು ಸಹ ರೈತರಾಗಿದ್ದರೆ ಕಮೆಂಟಲ್ಲಿ ಎಸ್ ಅಂತ ತಪ್ಪದೆ ಟೈಪ್ ಮಾಡಿ. ನಿಮಗೂ ಸಹ ಲಿಂಕ್ ಬರುತ್ತೆ, ಅದರಿಂದ ನೀವು ಈಸಿಲಿ ಅಪ್ಲೈ ಮಾಡ್ಬೋದು. ಗೃಹ ಬಳಕೆ LPG ಸಿಲಿಂಡರ್ ಬೆಲೆ ಕೂಡ ಇಳಿಕೆ ಆಗುತ್ತಾ, ಸಾಧ್ಯತೆ ಇದೆಯಾ, ಕಾರಣವೇನು, ಬನ್ನಿ ನೋಡೋಣ. ರಾಜ್ಯ ಮತ್ತು ದೇಶದ ಜನರಿಗೆ ಪ್ರಮುಖ ಪ್ರಭಾವ ಬೀರುವ LPG ಗ್ಯಾಸ್ ಸಿಲಿಂಡರ್ ಬೆಲೆ ಕುರಿತಾಗಿ ಹೊಸ ಬೆಳವಣಿಗೆಯನ್ನು ಕಂಡು ಬಂದಿದೆ. ಹೌದು, ಗೃಹ ಬಳಕೆಗಾಗಿ ಬಳಸುವ ಸಿಲಿಂಡರ್ ಬೆಲೆ ಇತ್ತೀಚೆಗೆ ಹೆಚ್ಚು ಆಗ್ತಾ ಇದೆ. ಹೌದು, ಬೆಲೆಯಲ್ಲಿ ಏರಿಕೆ ಆಗ್ತಾ ಇದೆ. ಗ್ರಾಹಕರ ಮೇಲೆ ಇದರಿಂದ ಒತ್ತಡ ಸಹಿತ ಹೆಚ್ಚಾಗುತ್ತಿದೆ. ಆದರೆ ಕಮರ್ಷಿಯಲ್ ಯೂಸ್ಗೆ ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆಯು ಇಳಿಕೆ ಆಗ್ತಾ ಇದೆ. ಹೌದು, ಗೃಹ ಬಳಕೆ ಸಿಲಿಂಡರ್ಗಳ ಬೆಲೆಯು ಇಳಿಕೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಈ ಒಂದು ಡಿಸೆಂಬರ್ 1ರಿಂದ ಇಳಿಕೆಯಾಗುವ ಸಂತಸವನ್ನು ಮೂಡಿಬಂದಿದೆ. ಹೌದು, ಇದರ ಬೆನ್ನಲ್ಲೇ ಗೃಹ ಬಳಕೆ ಸಿಲಿಂಡರ್ ಬೆಲೆ ಸಹ ಇಳಿಯುವ ಸಾಧ್ಯತೆ ಇದೆ. ಸದ್ಯದ ಸ್ಥಿತಿಯಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಬಳಕೆ ಸಿಲಿಂಡರ್ಗಳ ಬೆಲೆ ಕಡಿಮೆಯಾಗಿದೆ ಡಿಸೆಂಬರ್ ತಿಂಗಳಲ್ಲಿ. ಇದರಿಂದ ಗ್ಯಾಸ್ ವಿತರಣಾ ಸಂಸ್ಥೆಗಳು ಗೃಹ ಬಳಕೆ ಸಿಲಿಂಡರ್ ಬೆಲೆ ಸಹಿತ ಇಳಿಕೆ ಮಾಡುತ್ತೇವೆ ಎಂದು ಒಂದು ಸ್ಪಂದನವನ್ನು ಕೊಟ್ಟಿದ್ದಾರೆ. ನೀವು ಸಹಿತ LPG ಗ್ಯಾಸ್ ಸಿಲಿಂಡರನ್ನು ಬಳಸ್ತಾ ಇದ್ರೆ ನಿಮಗೂ ಸಹಿತ ಗುಡ್ ನ್ಯೂಸ್ ಆಗುತ್ತೆ. ಡಿಸೆಂಬರ್ ತಿಂಗಳಲ್ಲಿ ನಿಮಗೂ ಸಹಿತ ಇಳಿಕೆ ಆಗುತ್ತೆ. ಸೋಮವಾರದಷ್ಟೇ LPG ಗ್ಯಾಸ್ ಸಿಲಿಂಡರ್ ಬೆಲೆಯು
ರೂಪಾಯಿವರೆಗೂ ಸಹ ಇಳಿಕೆ ಕಂಡಿದೆ ವಾಣಿಜ್ಯ ಬಳಕೆ ಮೇಲೆ. ಅದೇ ರೀತಿ ಹೋದ ತಿಂಗಳು 15 ರೂಪಾಯಿವರೆಗೂ ಸಹ ಇಳಿಕೆ ಆಗಿತ್ತು. ಅದೇ ರೀತಿ ಗೃಹ ಬಳಕೆಗೆ ಎಷ್ಟು ಇಳಿಕೆ ಆಗುತ್ತೆ ಅದು ಸಹ ನಿಮಗೆ ಅಪ್ಡೇಟ್ ಬರ್ತಾ ಇದೆ. ನಾಳೆನೇ ಬಂದ ತಕ್ಷಣ ನಿಮಗೂ ಸಹ ವಿಡಿಯೋದಲ್ಲಿ ಮಾಹಿತಿ ತಿಳ್ತೇವೆ. ಅದಕ್ಕಾಗಿ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರ. 3 ತಿಂಗಳ ಹಣ ಬಿಡುಗಡೆಗೆ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಹೌದು, ರಾಜ್ಯದ 1.27 ಕೋಟಿಗೂ ಹೆಚ್ಚು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಕಳೆದ 3 ತಿಂಗಳಿನಿಂದ ಬಾಕಿ ಉಳಿದಿದ್ದ ಹಣ ಬಿಡುಗಡೆ ಆಗಿಲ್ಲ ಎಂದು ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾ ಇದ್ರು. ಅವ್ರಿಗಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳ ಗೃಹಲಕ್ಷ್ಮಿ ಮಾನ್ಯತೆ ಹಣವನ್ನು ಹಂತ ಹಂತವಾಗಿ ಜಮಾ ಮಾಡುವ ಪ್ರಕ್ರಿಯೆಗೆ ಚಾಲನೆ ದೊರೆತಿದೆ. ಸರ್ಕಾರದ ವಲಯದಿಂದ ಬಂದ ಮಾಹಿತಿಯ ಪ್ರಕಾರ ಹಣಕಾಸು ಇಲಾಖೆಯ ಅನುದಾನ ಸಮಸ್ಯೆ ಬಗೆಹರಿದಿದ್ದು, ಕೆಳಗೆ ದಿನಾಂಕ ಅಂತ ನಿಮಗೆ ಕಂಪ್ಲೀಟ್ ಆಗಿ ಈ ಒಂದು ದಿನಾಂಕದಿಂದ ಹಣ ನಿಮ್ಮ ಖಾತೆಗೆ ಬರಲಿದೆ. ಯಾವ ದಿನಾಂಕ ಬನ್ನಿ ನೋಡೋಣ. ಡಿಸೆಂಬರ್ 1ನೇ ವಾರದಲ್ಲಿ ಆಗಸ್ಟ್ ತಿಂಗಳಿನ ಹಣ ನಿಮಗೆ ಸಿಗಲಿದೆ. ಅದೇ ರೀತಿ ಸೆಪ್ಟೆಂಬರ್ ಹಣ ಈಗಾಗಲೇ ತುಂಬ ಜನರಿಗೆ ಜಮೆ ಆಗ್ತಾ ಇದೆ. ನಿಮಗೂ ಸಹ ಜಮೆ ಆಗಿರುತ್ತೆ. ನೀವು ಸಹ ನಿಮ್ಮ ಬ್ಯಾಂಕ್ ಖಾತೆಗೆ ಹೋಗಿ ಚೆಕ್ ಮಾಡಿಕೊಳ್ಳಿ. ಹಾಗೂ ಅಕ್ಟೋಬರ್ನ ಹಣ ಡಿಸೆಂಬರ್ 15ರಂದು ನಿಮಗೆ ಹಣ ಬರಲಿದೆ. ಟೋಟಲ್ 6,000 ರೂಪಾಯಿ ನಿಮ್ಮ ಖಾತೆಗೆ ಡಿಸೆಂಬರ್ ತಿಂಗಳಲ್ಲಿ ಜಮಾ ಆಗಲಿದೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಸೊ ನೀವು ಸಹ ಗೃಹಲಕ್ಷ್ಮಿ ಹಣ ಇನ್ನೂ ಆದರೂ ಬಂದಿಲ್ಲ ಅಂದರೆ ಈ ತಿಂಗಳಂದು ನಿಮಗೂ ಸಹ ಹಣ ಬರುತ್ತೆ. ಇನ್ನೂ ಆದರೂ 1ನೇ ಕಂತು, 2ನೇ ಕಂತು, ತುಂಬ ಕಂತು ಜನರು ಆಲ್ರೆಡಿ ಪಡ್ಕೊಂಡಿದ್ದಾರೆ. ಆದರೆ ಆಗಸ್ಟ್ ತಿಂಗಳಿನ ಹಣ ಇದೇ ವಾರ ಬರುತ್ತೆ. ಸೆಪ್ಟೆಂಬರ್ನ ಹಣ ಆಲ್ರೆಡಿ ಜಮಾ ಆಗಿದೆ. ನಿಮಗೆ ಜಮಾ ಆಗಿಲ್ವಾ ಈಗಲೇ ಕಮೆಂಟಲ್ಲಿ ನಿಮ್ಮ ಊರಿನ ಹೆಸರನ್ನು ಹಾಕಿ. ಜಮಾ ಆಗಿಲ್ಲ ಅಂತ ನಮಗೆ ಅಪ್ಡೇಟ್ ಮಾಡಿ, ನಿಮಗೂ ಸಹ ನಾವು ರಿಪ್ಲೈ ಮಾಡ್ತೇವೆ. ಗೃಹಲಕ್ಷ್ಮಿಯಲ್ಲಂತೂ 2,000 ರೂಪಾಯಿ ನಿಮಗೆ ಸಿಗ್ತಾನೆ ಇದೆ. ಆದರೆ ಸರ್ಕಾರದಿಂದ 3 ಲಕ್ಷ ರೂಪಾಯಿವರೆಗೂ ಸಹ ಸಾಲ ಪಡೆಯುವ ಅವಕಾಶವಿದೆ. ಹೌದು, ಗೃಹಲಕ್ಷ್ಮಿ ಮಹಿಳಾ ಸಹಕಾರಿ ಬ್ಯಾಂಕ್ ಈಗ ಶುರುವಾಗಿದೆ. ಅದನ್ನು ಸ್ಥಾಪಿಸಿದ್ದಾರೆ. ನೀವು ಸಹ ಹೊಸ ಬ್ಯಾಂಕ್ ಯೋಜನೆಯಲ್ಲಿ ನೀವು ಸಹ ಹಣವನ್ನು ಪಡಿಬಹುದು. ಮಹಿಳೆಯರಿಗಾಗಿ, ಮಹಿಳೆಯರು ನಡೆಸುವ ಮಹಿಳೆಯರಿಗಾಗಿಯೇ ಈ ಒಂದು ಬ್ಯಾಂಕನ್ನು ಮಾಡಿದ್ದಾರೆ. ಮಹಿಳೆಯರಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ನೀಡಲಾಗುತ್ತಿದೆ. ಸರ್ಕಾರ ಬದಲಾಗಿ ಬ್ಯಾಂಕ್ ಮುಂದುವರಿಯುತ್ತದೆ, ಸ್ಥಗಿತವಾಗುವುದಿಲ್ಲ. ಹೌದು, ಕಂಪ್ಲೀಟ್ ಆಗಿ ನಿಮ್ಗೆ ಹಣ ಸಿಗ್ತಾ ಇದೆ. 3 ಲಕ್ಷ ರೂಪಾಯಿವರೆಗೂ ಸಹ ಸಾಲ ಪಡೆಯಲು ಮಹಿಳೆಯರು ನೀವು ಸಹ ಏನೆಲ್ಲ ರೂಲ್ಸ್ ಇರುತ್ತೆ ಅಂತ ನಾವು ನೋಡೋಣ. ಮೊದಲು ನೀವು ಮೆಂಬರ್ಶಿಪ್ಪನ್ನು ತಗೊಳ್ಬೋದು. 1,000 ರೂಪಾಯಿ ಷೇರು ಹಣ ನೀಡಿ ಬ್ಯಾಂಕ್ ಸದಸ್ಯರಾಗಬೇಕು. ಶುಲ್ಕ 1,000 ರೂಪಾಯಿ ಆಗ್ಬೋದು. ಹೌದು, 1,000 ರೂಪಾಯಿ ಕೊಟ್ಟು ನೀವು ಸಹ ಬ್ಯಾಂಕ್ಗೆ ಜಮಾ ಆಗ್ಬೋದು. ಉಳಿತಾಯ ಮಾಡಬೇಕು. ಪ್ರತಿ ತಿಂಗಳು ಕನಿಷ್ಠ 200 ರೂಪಾಯಿ ಆದರೂ ಉಳಿತಾಯ ನೀವು ಮಾಡಲೇಬೇಕು. 6 ತಿಂಗಳು ಸರಿಯಾಗಿ ನೀವು ಉಳಿತಾಯ ಮಾಡಿದರೆ ನಿಮ್ಮ ಉಳಿತಾಯದ ಅನುಸಾರ ನಿಮಗೂ ಸಹ ಸಾಲವನ್ನು ಸಿಗುತ್ತೆ. ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಕನಿಷ್ಠ ಸಾಲ 30,000 ರೂಪಾಯಿ ಆದರೂ ನೀವು ತಗೊಳ್ಳೇಬೇಕು. ಹಾಗೂ ಗರಿಷ್ಠ 3 ಲಕ್ಷ ರೂಪಾಯಿವರೆಗೂ ಸಹ ನಿಮಗೆ ಸಿಗ್ತಾ ಇದೆ ಸಾಲ. ಕಡಿಮೆ ಬಡ್ಡಿ ದರದಲ್ಲಿ 7ರಿಂದ 9% ಕಡಿಮೆ ಬಡ್ಡಿ ದರದಲ್ಲಿ ನಿಮಗೂ ಸಹಿತ ಹಣ ಇಲ್ಲಿಂದ ಸಿಗ್ತಾ ಇದೆ. ನೀವು ಸಹ ಅರ್ಜಿಯನ್ನು ಸಲ್ಲಿಸಬಹುದು. ಈಗಿರುವ ಸದಸ್ಯಕ್ಕಾಗಿ ಹತ್ತಿರದ ಅಂಗನವಾಡಿ ಕಾರ್ಯಕರ್ತರನ್ನು ನೀವು ಭೇಟಿ ನೀಡಿ ನೀವು ಸಹ ಅರ್ಜಿಯನ್ನು ಸಲ್ಲಿಸಿಬಿಟ್ಟು ಈ ಒಂದು ಬ್ಯಾಂಕಲ್ಲಿ ಸದಸ್ಯರಾಗಬಹುದು. ಗೃಹಲಕ್ಷ್ಮಿ ಯೋಜನೆ ಜೊತೆಯಲ್ಲಿ ಈ ಒಂದು ಗೃಹಲಕ್ಷ್ಮಿ ಮಹಿಳಾ ಸರ್ಕಾರಿ ಬ್ಯಾಂಕಲ್ಲೂ ಸಹಿತ ನೀವು ಜಾಯ್ನ್ ಆಗಿ ನಿಮಗೂ ಸಹ ಸಾಕಷ್ಟು ಹಣ ಇಲ್ಲಿಂದ ಪಡೆದುಕೊಳ್ಳಬಹುದು. ರಾಜ್ಯ ಸರ್ಕಾರದಿಂದ BPL ಕಾರ್ಡ್ ಇದ್ದವ್ರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸರ್ಕಾರ BPL ಕಾರ್ಡ್ ಇದ್ದವ್ರಿಗೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ ಇನ್ಮುಂದೆ ರೇಷನ್. ಹೌದು, 75 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ ರೇಷನ್. ಇನ್ಮುಂದೆ ನೀವು ಸಹಿತ ರೇಷನ್ ತಗೊಳ್ಳೋಕೆ ರೇಷನ್ ಅಂಗಡಿಗೆ ಹೋಗೋ ಅವಶ್ಯಕತೆ ಇಲ್ಲ. ನೀವು ಸಹಿತ ಲೈನಲ್ಲಿ ನಿಲ್ಲುವ ಅವಶ್ಯಕತೆ ಇಲ್ಲ. ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ನಿಮ್ಮ ಮನೆಯಲ್ಲಿ ಯಾರಾದರೂ 75 ವಯಸ್ಸು ದಾಟಿದ್ದರೆ ಅವರು ರೇಷನ್ ಕಾರ್ಡಲ್ಲಿ ಅವರ ಹೆಸರಿದ್ದರೆ ನಿಮಗೂ ಸಹಿತ ಮನೆ ಬಾಗಿಲಿಗೆ ಬರಲಿದೆ ರೇಷನ್. ಅದೇ ರೀತಿ ರಾಜ್ಯದ ಪಡಿತರ ಚೀಟಿದಾರರಿಗೆ ಒಂದು ಗುಡ್ ನ್ಯೂಸ್. ಹೌದು, ಇಂದಿರಾ ಕಿಟ್ಗೆ QR ಕೋಡ್ ಸ್ಕ್ಯಾನ್ ಸಹಿತ ಕಡ್ಡಾಯವಾಗಿ ಮಾಡಲಾಗ್ತಾ ಇದೆ. ಈ ಒಂದು ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ 5 kg ಅಕ್ಕಿ ಬದಲು ಪೌಷ್ಟಿಕ ಆಹಾರದ ಇಂದಿರಾ ಕಿಟ್ಟನ್ನು ಕೊಡಬೇಕಂತ ತುಂಬ ಜನರು ಕೇಳ್ತಾ ಇದ್ರು. ಅವ್ರಿಗಾಗಿಯೇ ಈ ಒಂದು ಹೊಸ ಯೋಜನೆ 1ನೇ ಜನವರಿಯಿಂದ ಶುರು ಆಗ್ತಾ ಇದೆ. ಈ ಯೋಜನೆಯಲ್ಲಿ ಕುಟುಂಬದ ಸದಸ್ಯರ ಸಂಖ್ಯೆ ಅನುಗುಣವಾಗಿ 5 kg ಅಕ್ಕಿ ಬದಲಾಗಿ ತೊಗರಿಬೇಳೆ, ಸೂರ್ಯಕಾಂತಿ ಎಣ್ಣೆ, ಸಕ್ಕರೆ, ಉಪ್ಪು ನೀಡಲಾಗುವುದು. ನೀವು ಸಹ ಈ ಒಂದು ಯೋಜನೆಯಡಿಯಲ್ಲಿ ಅರ್ಜಿಯನ್ನು ಹಾಕ್ಬೋದು. ಹಾಗೂ ಇದರಲ್ಲಿ ನಿಮಗೆ QR ಕೋಡ್ ಕಂಪಲ್ಸರಿ ಆಗಿರುತ್ತೆ. ಹೌದು, QR ಕೋಡ್ ಇಲ್ಲ ಅಂದರೆ ನಿಮಗೂ ಸಹ ಇಂದಿರಾ ಕಿಟ್ ಸಿಗೋದಿಲ್ಲ.
ಚಿನ್ನದ ಬೆಲೆಯಲ್ಲಿ ಪ್ರತಿನಿತ್ಯ ಭಾರಿ ಏರಿಕೆ ನಡೀತಾನೆ ಇದೆ. 2 ಲಕ್ಷ ರೂಪಾಯಿವರೆಗೂ ಸಹ ದಾಟುತ್ತೆ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಬನ್ನಿ ಇವತ್ತು ಏನ್ ರೇಟ್ ಆಗಿದೆ ಅಂತ ನಾವು ನೋಡೋಣ. ಇಂದು 24 ಕ್ಯಾರೆಟ್ ಚಿನ್ನದ 1 ಗ್ರಾಮ್ ಬೆಲೆ ರೂಪಾಯಿ 13,058 ರೂಪಾಯಿ ಆಗಿದೆ. ಅದೇ ನಿನ್ನೆ ನೋಡೋದಾದ್ರೆ 12,987 ರೂಪಾಯಿ ಇತ್ತು. 71 ರೂಪಾಯಿ ಏರಿಕೆ ಆಗಿದೆ ಫ್ರೆಂಡ್ಸ್. ಹಾಗೂ 24 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮ್ ಬೆಲೆ ಇಂದು 11,970 ರೂಪಾಯಿ ಇದೆ. ಅದೇ ನಿನ್ನೆ ನೋಡೋದಾದ್ರೆ 11,905 ರೂಪಾಯಿ ಆಗಿತ್ತು. 65 ರೂಪಾಯಿ ಏರಿಕೆ ಆಗಿದೆ. 18 ಕ್ಯಾರೆಟ್ ಚಿನ್ನದ ಬೆಲೆ 9,794 ರೂಪಾಯಿ ಇದೆ. ನಿನ್ನೆ ನೋಡೋದಾದ್ರೆ 9,741 ರೂಪಾಯಿ ಆಗಿದ್ದು ಫ್ರೆಂಡ್ಸ್. 53 ರೂಪಾಯಿ ಏರಿಕೆ ಆಗಿದೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಬೆಳ್ಳಿನಲ್ಲೂ ಭಾರಿ ಏರಿಕೆ ಇಳಿಕೆ ನಡೀತಾನೆ ಇದೆ. ಬೆಳ್ಳಿ ದರವು ನಿನ್ನೆ 188 ರೂಪಾಯಿ ಇತ್ತು, ಆದರೆ ಇಂದು 191 ರೂಪಾಯಿ ಆಗಿದೆ ಫ್ರೆಂಡ್ಸ್. ಹೌದು, ಈ ಥರ ಬೆಳ್ಳಿಯಲ್ಲೂ ಸಹ ತುಂಬಾನೇ ಏರಿಕೆ ಆಗ್ತಾ ಇದೆ. ನೀವು ಸಹ ಬಂಗಾರ ಬೆಳ್ಳಿ ಖರೀದಿಸುತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ಬೆಲೆ ನಿಮಗೆ ಹೇಗೆ ಅನ್ನಿಸ್ತು ಅಂತ. ಅದೇ ರೀತಿ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಎಲ್ಲ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇಂಥ ಸಿಹಿ ಸುದ್ದಿ, ಹೊಸ ಯೋಜನೆ, ಪ್ರತಿನಿತ್ಯ ಅಪ್ಡೇಟ್ ನಿಮಗೆ ಸಿಗ್ತಾ ಇರುತ್ತೆ.